ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಸಿಂಪಲ್ ಆಗಿ ಈ ಥರ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ರೀ. ಬ್ಯಾಕ್ ಕ್ಯಾಮ್ರಾಯಿಂದ ಮಿರರ್ ಮುಂದೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ಜಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಅವರು ಮನೆ ಶಿಫ್ಟ್ ಮಾಡ್ತಿದ್ದಾರೆ. ಯಾರು ಏನು ಎಲ್ಲಿ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ವೀಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಸೊ ಬನ್ನಿ ಮೀಟ್ ಮಾಡೋಣ ಆಫ್ಟರ್ ಲಾಂಗ್ ಟೈಮ್. ಸ್ಟೇ ಟ್ಯೂನ್. ಫುಲ್ಲು ಸ್ಪೆಷಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು? ಹಾಂ ಹಾಂ ಹಾಂ. ಪಾಪು ಮಲ್ಕೊಂಡಿದ್ದಾನಾ? ಅದು ಹಾಯ್ ಹಾಯ್ ಹೇಳೋ, ಹಾಯ್ ಹೇಳೋ. ಏನು ಮಾತಾಡಿಸ್ತಾ ಇಲ್ವಾ? ಮಾತಾಡಿಸ್ತಾ ಇಲ್ವಾ? ಬೂಡ ಹಾಯ್ ಬೂಡ, ಹಾಯ್ ಬೂಡ. ನೆಕ್ಸ್ಟ್ ಡಯಾಗ್ನಲ್ ಆಪೋಸಿಟ್ ವಿಶ್ವಾಸ ಇಲ್ಲಿ ಶಾವಲ್ ಮಾಡಿ. ಹಾಯ್, ಚೆನ್ನಾಗಿದ್ದೀರಾ? ಹಾಯ್. ಎಲ್ಲ ಒಂದೇ ಥರ ಕಾಣಿಸ್ತಾರೆ ಇವತ್ತು. ಹೇ, ಹುಷಾರು ಹುಷಾರು. ಹೋಗೋಣ, ಟಾಟಾ ಮಾಡು ಬಾ. ಹೊಡಿಬಾರ್ದು ಅಕ್ಕಗೆ. ಮಾ ಅಕ್ಕ ಪಾಪು ಬಿಟ್. ಬಟ್ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿದೆಯಾ? ನಿಮಗೆ ಪರ್ಫೆಕ್ಟ್ ಸೂಟು. ದೇವರು ದೇವರು ಅಂತ ಇರ್ತೀರಲ್ಲ. ಮತ್ತೆ ಪಾಪುಗೆ ಆಡ್ಕೊಳಕ್ ಜಾಗ ಆಯ್ತು. ಒಂದು ಕಾರ ಆಡ್ಸೋಕೆ ಚೆನ್ನಾಗಿರುತ್ತೆ. ಇಲ್ಲಿ ಆಚೆ ಹಾಕ್ಬಿಟ್ಟಿದ್ದಾರೆ ಒಂದು ದಿವಾನನ. ಆಗುತ್ತಾ? ಹುಷಾರು. ಸರಿ, ಬೇಡ ಬಿಡ, ಆಡ್ತಾ ನಿದ್ದೆ ಬಂದ್ಬಿಟ್ಟಿದೆ. ದೊಡ್ಡದಾಗಿದೆ, ಚೆನ್ನಾಗಿದೆ. ಈ ಕಡೆ ಪಾಟ್ಸ್ ಎಲ್ಲ ಮೇಲೆ ಇಟ್ಕೊಂಬೋದು. ದೊಡ್ಡದಾಗಿದೆ. ಮಾಮ ಯಾರಮ್ಮ ಇದು? ನೀನು ಕರ್ಕೊಂಡು ಹೊಡ್ತಾರೆ ಯಾರು? ಯಾರಿದು? ಯಾರು? ನಾನೇ. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಅದೇ ಕೆಳಗಡೆ ಬಾಲ್ಕನಿಯಲ್ಲಿ ಪಾಟ್ಸ್ ಇಟ್ಕೊಳ್ಳಿ, ಇಲ್ಲೇನು ಬೇಡ ಅಲ್ವಾ? ಏನು ಹಾಕೊಳ್ಳಿ, ಅವ್ನು ಆಟ ಆಡ್ಕೊಂಡಿರೋಕ್ಕಾಗುತ್ತೆ. ನಮ್ಮ ಲಿಯೋಗನು ಫ್ರೆಂಡ್ ನೋಡ್ಕೊಂಡಿದ್ದಾನೆ, ಅಲ್ಲೊಂದು ಫ್ರೆಂಡ್. ಅವ್ನು ಇಲ್ಲಿ ಬಿಟ್ಬಿಡ್ತೀನಿ ಆರಾಮಾಗಿ. ಏನಕ್ಕ ಸ್ವೀಟಿ ಕತೆ? ಸ್ವೀಟಿ ಏನು ಸೈಲೆಂಟ್ ಆಗಿರೋ ನೋಡೆ. ಯಾರು ಅವಳು? ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಅವಳು. ಬೇಡಲ್ಲ, ರಂಗೋಲೆ ಚೆನ್ನಾಯ್ತಾ? ನೀವೇ ಹಾಕಿದ್ದಾ? ನಮ್ಮ ಚಿಕ್ಕ ಬೇಡ, ಚೆನ್ನಾಗಿತ್ತಲ್ಲ. ಇನ್ನೊಂದು ಎತ್ತಕ್ಕೆ ಹೇಳ್ತಾರೆ ತಿರ್ಗಾ. ಏನೋ ಅಲ್ಲಿ ಜಾಗ ಜಾಸ್ತಿ.
ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಅಯ್ಯೋ ಮೂಗ್ ಟಚ್ ಆಗ್ಬಾರ್ದು. ಎಷ್ಟನೇ ಕ್ಲಾಸ್ ಇವಾಗ ಹೋಗ್ತಿದ್ಯಾ ಹಗ್ಗಿ ಮಾಡ್ಬೇಕಷ್ಟೇ. ಸ್ಕೂಲ್ ಹೋಗ್ತಿದ್ಯಾ ಎಷ್ಟನೇ ಕ್ಲಾಸ್ UKG LKG ಇವಾಗ ಈಗ LKG ನಾಕ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ನಾನು ಬಂದಿರೋದು ವಿಜೆ ಸೌಂದರ್ಯ ಅವ್ರ ಮನೆಗೆ. ನಾನು ಅವ್ರ ವ್ಲಾಗ್ ಹಾಕೋಕ್ಕೆ ಮುಂಚೆ ಹಾಕ್ತಾ ಇದ್ದೀನಿ, ಆದರೆ ನಾನು ಫುಲ್ಲಾಗಿ ಏನೂ ಹಾಕ್ತಿಲ್ಲ. ನಾನು ವೀಡಿಯೋ ಅಷ್ಟೊಂದು ಮಾಡ್ಕೊಂಡಿಲ್ಲ. ನಾನು ಹೋಗಿದ್ದೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ. ಅವರು ವ್ಲಾಗರ್ ಅಂತ ಗೊತ್ತಿರೋಕ್ಕೆ ಮುಂಚೆನೂ ನನಗೆ ಅವರು ಫ್ರೆಂಡ್ ಅಲ್ವಾ, ಅಂದರೆ ವಿಕಾಸ್ ಅವರ ಫ್ರೆಂಡ್ ರೂಪೇಶ್ ಅಣ್ಣ. ಸೊ ಹಾಗಾಗಿ ಸೌಂದರ್ಯ ಅವರು ನನ್ನ ಫ್ರೆಂಡ್. ಸೊ ತುಂಬ ಖುಷಿ ಆಯಿತು. ಒಳ್ಳೆ ಮಹಾಲಕ್ಷ್ಮಿ ಥರ ರೆಡಿ ಆಗಿದ್ದರು. ಅದು ರೆಡ್ ಆ್ಯಂಡ್ ಗ್ರೀನ್ ಸ್ಯಾರಿಯಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದ್ರು. ದೇವ್ರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರ ಮನೆಯವರು ಅಮ್ಮ, ಚಿಕ್ಕಮ್ಮ, ಅತ್ತೆ ಅವರೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲ ಮಾತಾಡಿಸ್ಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿ ಒಳ್ಳೆ ಸೂಪರಾಗಿರೋ ಊಟ ತಿಂದ್ಕೊಂಡು ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ. ಇದ್ರ ಇನ್ಫಾರ್ಮೇಷನ್ ಅಂದರೆ ಅವರು ಯಾವ ಮನೆಗೆ ಹೋಗಿದ್ದಾರೆ, ರೆಂಟಾ, ಅದು ಇದು ಎಲ್ಲ ಪ್ರತಿಯೊಂದು ಅವ್ರ ವ್ಲಾಗಲ್ಲಿರುತ್ತೆ. ಯಾರ್ಯಾರು ಇನ್ನೂ ಅವ್ರ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಜೆ ಸೌಂದರ್ಯ ವ್ಲಾಗ್ಸ್ ಅಂತ. ಸೊ ಕನ್ನಡ ವ್ಲಾಗರ್ಸು ದಯವಿಟ್ಟು ಬೆಳೆಸಿ. ಆಲ್ರೆಡಿ ಅವ್ರು ಫೇಮಸ್ಸು, ಬಟ್ ಯಾರಾದರೂ ಮಿಸ್ ಮಾಡಿಕೊಂಡು ಹಂಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ವ್ಲಾಗರ್ಸ್ಗೆ ತುಂಬ ಮೋಟಿವೇಟ್ ಸಿಗುತ್ತೆ. ಅದಕ್ಕೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಎಲ್ಲ ಮಾಡಿ ಅಮ್ಮ ನಮಗೋಸ್ಕರ ಸಮೋಸ ಎಲ್ಲ ತಂದಿದ್ರು. ಅದೆಲ್ಲ ತಿಂದ್ಬಿಟ್ಟು ಪಾಪುನು ಸಮೋಸ ಯಾಕೋ ಇಷ್ಟಪಡ್ತಾನೆ, ಅವನು ಸ್ವಲ್ಪ ತಿಂದಾದಮೇಲೆ ಊಟ ತಿಂದು ಮಲ್ಕೊಂಬಿಟ್ಟೆ. ಇದು ನೆಕ್ಸ್ಟ್ ಡೇ ಸಂಡೇ ವ್ಲಾಗು. ಅಕ್ಕ ಊಟ ತಿನ್ನಿಸ್ತಾಯಿದ್ರು ಅವನಿಗೆ. ಲೈಕ್ ಅದನ್ನು ಯಾಕೆ ವ್ಲಾಗ್ ಮಾಡ್ತಾಯಿದ್ಯಾ, ಫಸ್ಟೇ ಅವ್ನು ಊಟ ಮಾಡ್ತಾಯಿಲ್ಲ, ಇದನ್ನೆಲ್ಲ ನೀನು ತೋರಿಸಿದ್ರೆ ಹೆಂಗೆ ಅಂತೆಲ್ಲ ಬೈತಾಯಿದ್ರು. ಏನೂ ಆಗಲ್ಲ ಅಕ್ಕ ಅಂತೆಲ್ಲ ನಾನು ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಇದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ. ಬಟ್ ಅದು ಒಂದೊಂದು ಸಲ ನಿಜ ಅನಿಸುತ್ತೆ. ಈ ಮಕ್ಕಳು ಇವಾಗ ನನ್ನ ಮಗ ಅಂತೂ ಒಂದೇ ಒಂದು ತುತ್ತು ತಿನ್ನೋಕ್ಕೆ ನಾನು ಎಷ್ಟು ಸರ್ಕಸ್ ಮಾಡಬೇಕು ಅಂದರೆ ಅಷ್ಟು ಸರ್ಕಸ್ ಮಾಡಬೇಕು. ತಿನ್ನಲ್ಲ ಅಂತಲೇ ತುಂಬ ಹುಬ್ಬಿದ್ದಾನೆ, ಅಂದರೆ ಲೈಕ್ ತುಂಬ ಮುದ್ದು ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಒಂದು ಕಡೆ ಇಲ್ಲ, ಈ ವಯಸ್ಸೇ ಹಂಗೆ ಅನಿಸುತ್ತೆ. ತಿಂತಾನೆ, ಇವಾಗ ಸ್ವಲ್ಪ ತಿಂತಾ ಇಲ್ವೇನೋ ಆ ಥರ ಅನಿಸುತ್ತೆ. ಏನೋ ಗೊತ್ತಿಲ್ಲ. ಪಾಪು ಅಂತೂ ಊಟನೇ ಮಾಡ್ತಾಯಿಲ್ಲ, ತುಂಬ ಫೋರ್ಸ್ ಮಾಡ್ತಾಯಿದ್ದೀವಿ. ಅವನಿಗೆ ಇಷ್ಟ ಆಗಿರೋದು ಮಾಡಿಕೊಟ್ರು ಕಷ್ಟನೇ, ಕಷ್ಟ ಆಗಿರೋದು ಏನಾದರೂ ತಿನ್ನಿಸೋದು ಕಷ್ಟನೇ. ಫಸ್ಟೆಲ್ಲ ಫ್ರೂಟ್ಸ್ ಅಂದರೆ ಚಿಕ್ಕ ವಯಸ್ಸಿದ್ದಾಗ ಆ್ಯಪಲ್ ಪ್ಯೂರಿ ಮಾಡ್ತದೆ ತಿಂತಿದ್ದ, ಬನಾನಾ ತಿಂತಿದ್ದ, ಆರೆಂಜ್, ಪ್ರತಿಯೊಂದು ಅಮ್ಮ ಮನೇಲಿ ಇರಬೇಕಾದ್ರೆ ಪ್ರತಿಯೊಂದು ಫ್ರೂಟ್ಸು ಕೊಟ್ಟಿದ್ದೆ ನಾನು. ಬಟರ್ ಫ್ರೂಟ್ನ ಅಷ್ಟು ಇಷ್ಟಪಟ್ಟು ತಿಂತಾಯಿದ್ದ. ಇವಾಗ ಫ್ರೂಟ್ಸ್ ಅಂದರೆ ಓಡೋಗ್ತಾನೆ. ಆ ಬನಾನಾ ನೋಡಿದ್ರೆ ಎಲ್ಲಿಂದ ಅಲ್ಲಿಗೆ ಓಡೋಗ್ತಾನೆ, ಯಾಕೆ ಗೊತ್ತಿಲ್ಲ. ತುಂಬ ಸಣ್ಣ ಆಗಿದ್ದಾನೆ ಅಂತ ಕೂಡ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾನೆ, ತುಂಬಾ ಸಣ್ಣ ಆಗಿದ್ದಾನೆ ಪಾಪು. ಊಟನೇ ಮಾಡ್ತಿಲ್ಲ. ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ, ಅಂದರೆ ಏನು ಮಾಡಿದ್ರೆ ಊಟ ಮಾಡ್ತಾರೆ ಆ ಥರ ಎಲ್ಲ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಒಂದು ಸಲ ಟ್ರೈ ಮಾಡ್ತೀನಿ ಪಾಪು ಏನಾದರೂ ಚೇಂಜ್ ಆಗ್ತಾನ ಅಂತ. ನಮ್ಮ ಅತ್ತೆ ಅವರು ಗ್ರೇಪ್ ವಾಟ್ರ್ ಹಾಕು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅವ್ನು ತಿನ್ನಬೇಕಷ್ಟೇ ತಾನೇ, ನೀವೇನಾದರೂ ಮಾಡ್ಕೊಳ್ಳಿ. ನಾನು ಹಾಕಿಸ್ತಾ ಇರಲಿಲ್ಲ ಅಷ್ಟೊಂದು, ಕೊಡ್ತಿದ್ದೀನಿ ಒನ್ ಟೈಮ್ ಆ ಥರ ಸ್ನಾನ ಮುಗಿಸ್ಕೊಂಡು ಬಂದು ಒಂದು ಟೈಮ್ ಕೊಡ್ತಾಯಿದ್ದೆ. ಇವಾಗ ನಮ್ಮ ಅತ್ತೆ ಅವರು 3 ಹೊತ್ತು ಹಾಕ್ತಾಯಿದ್ದಾರೆ. ನೋಡೋಣ ಅವ್ನು ತಿಂತಾನ ಅಂತ. ಬಟ್ ಸ್ಟಿಲ್ ನೋ ಇಂಪ್ರೂವ್ಮೆಂಟ್. ಅವನು ಹಿಂಗೆ ಮಾಡ್ತಾಯಿದ್ದಾನೆ, ತಿಂತಾ ಇಲ್ಲ, ಊಟ ಸರಿಯಾಗಿ ಸೇರ್ತಿಲ್ಲ ಅವನಿಗೆ. ಏನಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟೆಲ್ಲ ಓಕೆ ಆಗಿ ತಿಂತಾಯಿದ್ದ, ಮಗು ಎಷ್ಟು ಊಟ ಮಾಡ್ತಾರೋ ಅಷ್ಟು ಮಾಡ್ತಾಯಿತ್ತು. ಇವಾಗ ಒಂದೇ ಒಂದು ತುತ್ತು ಕೈಯಲ್ಲಿ ಎತ್ಕೊಂಡೋಗಿ ನಾವು ಇಡೀ ರೋಡೆಲ್ಲ ಸುತ್ತಬೇಕಾಗುತ್ತೆ ಅವನಿಗೋಸ್ಕರ. ಅದನ್ನು ಯಾಕೆ ಆ ಥರ ಹ್ಯಾಬಿಟ್ ಮಾಡ್ಕೊಂಡಿದ್ದಾನೆ ಗೊತ್ತಿಲ್ಲ. ನಮ್ಮ ಅತ್ತೆ ಆ ಥರ ತಿನ್ನಿಸಿ ಅವ್ನಿಗೆ ಇವಾಗ ಅದೇ ಕೇಳ್ತಾನೆ. ಬಟ್ ಅದನ್ನು ಹೇಮಾರಿಸ್ತಾನೆ. ಹೋಗ್ಲಿ ನಮ್ಮತ್ತೆ ರೆಡಿ ಕರ್ಕೊಂಡೋಗ್ಬಿಟ್ಟು ತಿನ್ನಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಲಾಸ್ಟಲ್ಲಿ ವ್ಲಾಗ್ ಹಾಕ್ತೀನಿ ನೋಡಿ. ನಮ್ಮ ಅಕ್ಕ ಅಂದರೆ ನಮ್ಮ ಪುಷ್ಪ ಅಕ್ಕನೂ ನಮ್ಮಮ್ಮ ಎಷ್ಟು ಸರ್ಕಸ್ ಮಾಡಿದ್ದಾರೆ ಅವನಿಗೆ ಒಂದು ಊಟ ತಿನ್ಸೋಕ್ಕೆ ಅಂತ. ಹಾಗೆ ಅದೇ ಸೇಮ್ ಬೈತಾಯಿದ್ರು ಪುಷ್ಪ ಅಕ್ಕ, ಅವ್ನು ತಿಂತಾ ಇರೋದೇ ಇವಾಗ ಇಷ್ಟು, ಅದನ್ನು ನೀನು ವ್ಲಾಗಲ್ಲಿ ಹಾಕಿದ್ರೆ ಅವನಿಗೆ ಸುಮ್ಮನೆ ದೃಷ್ಟಿ ಆಗುತ್ತೆ ಅಂತೆಲ್ಲ ಬೈತಾಯಿದ್ರು. ಹಾಗೆ ನಮ್ಮ ಹರ್ಷಿತಾ ನೋಡಿ ನನ್ನ ಫೋನ್ ತೊಗೊಂಡು ನಾನು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಳೆ. ಥ್ಯಾಂಕ್ ಯು ಹರ್ಷಿತಾ. ಇದೆಲ್ಲ ನನಗೆ ಅಂದರೆ ನಾನು ಬ್ಯುಸಿ ಇರ್ತೀನಲ್ವಾ ಮಮ್ಮಿ ಜೊತೆ, ಅದು ಇದು ಎಲ್ಲ ಮಾತಾಡಿಕೊಂಡು ನಾನು ಮರ್ತೋಗ್ತೀನಿ ವ್ಲಾಗ್ ಎಲ್ಲ ಮಾಡಬೇಕು ಅಂತ. ಈ ವಿಷಯದಲ್ಲಿ ಹರ್ಷಿತಾ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಳೆ. ಅಕ್ಕ ಫೋನ್ ಕೊಡು, ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿ. ಸೊ ಪ್ರಾಬಬ್ಲಿ ಫ್ಯೂಚರಲ್ಲಿ ಅವಳು ವ್ಲಾಗರ್ ಆಗ್ಬೋದೇನೋ ಅಂತ ಒಂದು ಮೈಂಡ್ ಸೆಟ್ ಅನಿಸ್ತಾ ಇದೆ. ಒಂದು ಸಲ ಮೈಂಡಿಗೆ ಹಂಗೆ ಅನಿಸ್ತಿದೆ ಅಂತ. ಸೊ ಹಾಗೆ ಹರ್ಷಿತಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಇತ್ತು ಅಂತ ಹೇಳಿದ್ನಲ್ಲ, ಅವಳಿಗೆ ರಾಮನವಮಿ ದಿವಸ ಪ್ರೋಗ್ರಾಮ್ ಇದೆ. ಸೊ ಅದನ್ನು ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹಾಕ್ತೀನಿ, ಯಾವ ಥರ ಇದೆ ಅವಳ ಪರ್ಫಾರ್ಮೆನ್ಸ್. ಮತ್ತು ಅವಳು ಇಲ್ಲಿ ಕೂಡ ನನಗೆ ಮಾಡಿ ತೋರಿಸಿದ್ಲು, ಅದನ್ನು ಹಾಕ್ತೀನಿ.
ತುಂಬ ಅಂದರೆ ಖುಷಿ ಅನಿಸುತ್ತೆ. ಮಕ್ಕಳು ಇಷ್ಟೊಂದು ಇಂಪ್ರೂವ್ ಆಗ್ತಿದ್ದಾರೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ. ಅಂದರೆ ಓದ್ಕೊಂಡು ಬರ್ಕೊಂಡು ಆರಾಮಾಗಿ ಆಟ ಆಡಿಕೊಂಡು ಜೊತೆಯಲ್ಲಿ ಇನ್ನೂ ಒಂದು ಲೈಕ್ ಭರತನಾಟ್ಯಮ ಕಲಿತಾಳೆ ಅಂತ, ಎಕ್ಸಾಮ್ಸ್ ಕೂಡ ಬರೀತಿದ್ದಾಳೆ. ತುಂಬ ಚೆನ್ನಾಗಿ ಅದ್ರ ಮೇಲೂ ಇಂಟ್ರೆಸ್ಟ್ ಇದೆ ಅನಿಸುತ್ತೆ ಅವಳಿಗೆ. ಸೊ ಅದನ್ನು ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ ನಾನು, ಅವಳು ಯಾವ ಥರ ಪರ್ಫಾಮೆನ್ಸ್ ಎಲ್ಲ ಕೊಡ್ತಿದ್ದಾಳೆ ಅಂತ. ಸೊ ನಿಮ್ಮ ಅಭಿಪ್ರಾಯ ಕೂಡ ಅದ್ರ ಬಗ್ಗೆನೂ ತಿಳಿಸಿ. ಯಾವ ಥರ ಅನಿಸ್ತು, ಚೆನ್ನಾಗಿ ಮಾಡ್ತಿದ್ದಾಳ, ಏನಾದರೂ ಮಿಸ್ಟೇಕ್ ಮಾಡ್ತಿದ್ದಾಳ ಅದೆಲ್ಲನೂ ತಿಳಿಸಿ, ಓಕೆನಾ. ಹಾಗೆ ನಮ್ಮ ಅಕ್ಕ ನೋಡಿ ಪಾಪುನ ಮಲಗ್ಸೋಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಬಟ್ ಅವನಂತೂ ಏನು ಮಾಡಿದ್ರು ಮಲಗ್ತಾ ಇಲ್ಲ. ಬಟ್ ಆಟಾಡೋದು ತುಂಬ ಆಗಿದೆ, ತುಂಬ ಮಲಗೋದು ಕಮ್ಮಿ ಆಗಿ ಆಟಾಡೋದು ತುಂಬ ಜಾಸ್ತಿ ಆಗಿದೆ. ಹಾಗೆ ನಾನಿಲ್ಲಿ ಸೂಪರಾಗಿರೋ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನ್ ವೆಜ್ ತಂದಿದ್ರು ಮಾಮ ಅಂತ ಹೇಳಿದ್ನಲ್ವ. ಸೊ ನಾನ್ ವೆಜ್ ಎಲ್ಲ ಮಾಡಾದ್ಮೇಲೆ ನಮ್ಮ ಪುಷ್ಪಕ್ಕ ಸ್ವಲ್ಪ ವೆಜ್ ಅಲ್ವಾ, ಅವ್ರಿಗೋಸ್ಕರ ದಿಢೀರ್ ಅಂತ ಒಂದು ರಸಮ್ ಮಾಡ್ತಾಯಿದ್ದೀನಿ. ನನಗಿನ್ನ ಒಂದು ಹ್ಯಾಬಿಟ್ ಅಂದರೆ ಅಲ್ಲಲ್ಲಿ ಅಮ್ಮ ಮನೇಲಿ ಅಂದರೆ ಪಾಪ ಅಮ್ಮಗೆ ಕಷ್ಟ ಆಗುತ್ತೆ, ತುಂಬ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರೆ ಅಂತ ಅಲ್ಲಲ್ಲಿ ಪಾತ್ರೆಗಳು ತೊಳ್ಕೊಂಬಿಟ್ಟು ಅದರಲ್ಲೇ ಮಾಡೋ ಒಂದು ಅಭ್ಯಾಸ ಇದೆ. ಮತ್ತು ನನಗೆ ಈ ಸ್ಟೀಲ್ ನಾರು ಅದರಲ್ಲಿ ವಾಶ್ ಮಾಡೋದು ತುಂಬ ಇಷ್ಟ ಅನಿಸುತ್ತೆ, ಕ್ಲೀನಾಗಿ ಹೋಗುತ್ತೆ ಅನಿಸುತ್ತೆ ನಾರ್ಮಲ್ ಸ್ಕ್ರಬ್ಬರ್ಗಿಂತ. ನಿಮಗೂ ಅದೇ ರೀತಿನಾ ಅಂತ ಹೇಳಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟೆ. ಸೊ ಈಸಿಯಾಗಿ ಜಸ್ಟ್ 5 ಮಿನಿಟ್ಸಲ್ಲಿ ಸೂಪರಾಗಿ ರಸಮ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಫಸ್ಟು ಮಿಕ್ಸಿ ಜಾರ್ ತೊಗೊಳ್ಳಿ. ಇದು ಜಸ್ಟ್ ಒಂದು ಮಿಕ್ಸಿ ಬೇಕಾಗುತ್ತೆ ಅಷ್ಟೇ. 1 ಟೊಮೆಟೊ ಇಲ್ಲ 2 ಟೊಮೆಟೊ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಮೆಣಸು, ಕರಿಬೇವು, ಒಣಗಿರೋ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೊತೆಗೆ ಒಂಚೂರು ಹುಣಸೆ ಹಣ್ಣು ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆದರೂ ಪರವಾಗಿಲ್ಲ, ಇಲ್ಲ ತರಿ ಆಗಿದ್ರೂ ಪರವಾಗಿಲ್ಲ. ನಿಮಗೆ ಯಾವ ಥರ ಕಂಫರ್ಟಬಲ್ ಅಂದರೆ ಬಾಯಿಗೆ ಸ್ವಲ್ಪ ತರಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ತರಿಯಾಗಿ ರುಬ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಫೈನಾಗಿ ವಾಟರ್ ಥರ ಬೇಕು ರಸಮ್ ಅಂತ ಹೇಳಿದ್ರೆ ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಡಿ, ಓಕೆನಾ. ಸೊ ಏನೂ ಇಲ್ಲ, ಸಿಕ್ಕಾಪಟ್ಟೆ ಈಸಿ ಇದು. ಇಷ್ಟೇ, ಅದೊಂದು ರೆಡಿ ಮಾಡಿಕೊಂಡ್ರೆ ನಿಮಗೆ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ನೀರು ಹಾಕಿ ಕುದಿಸಿದ್ರೆ ರಸಮ್ ರೆಡಿ. ಒಗ್ಗರಣೆಗೂ ಕೂಡ ನಾನಿಲ್ಲಿ ಜಾಸ್ತಿ ಏನೂ ಹಾಕ್ತಾಯಿಲ್ಲ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು ಅದೆಲ್ಲ ಆಲ್ರೆಡಿ ಮಿಕ್ಸಿಗೆ ಹಾಕಿ ರುಬ್ಬಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಸಾಸಿವೆ, ಒಂಚೂರು ಕರಿಬೇವು ಇಷ್ಟ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಆ ಮಾಡಿರೋ ಪೇಸ್ಟ್ನ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಒಂಚೂರು 1 ಮಿನಿಟ್ ಹಿಂಗೆ ಬಾಡಿಸ್ಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಒಂದು ಸಲ ಟೇಸ್ಟ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಬಿಡಿ. ಒಂಚೂರು ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇನ್ನೊಂಚೂರು ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಸ್ಕೊಂಡ್ರೆ ನಿಮ್ಮ 5 ನಿಮಿಷದ ರಸಮ್ ರೆಡಿ. ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನಮ್ಮನೇಲಿ ಎಲ್ಲರಿಗೂ ಇಷ್ಟ. ಇದು ನಮ್ಮ ಅತ್ತೆ ಹತ್ರದಿಂದ ನಾನು ಕಲ್ತಿರೋ ರೆಸಿಪಿ. ದಿಢೀರಂತ ಏನೂ ಇಲ್ಲ ಮನೇಲಿ, ಹೊಟ್ಟೆ ಹಸಿದಿದೆ ಅಂತ ಹೇಳುವಾಗ ಬಿಸಿ ಬಿಸಿ ಅನ್ನಕ್ಕೆ ಆ ಕಡೆ ಇಟ್ಕೊಂಡು ಈ ಕಡೆ ಒಂದು 5 ನಿಮಿಷಕ್ಕೆ ರಸಮ್ ಮಾಡಿಕೊಂಡು ನೆಂಚ್ಕೊಳ್ಳೋಕೆ ಅದು ಚೋಚೋನೋ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಂಡಿಗೆನೋ ಹಾಕ್ಕೊಂಡು ಒಂದು ಸಲ ಬ್ಯಾಟಿಂಗ್ ಮಾಡಿ ಯಾವಾಗಲೂ ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ರಸಮ್, ಓಕೆನಾ. ಸೊ ಇಲ್ಲಿ ನಮ್ಮ ಶೀತಾ ನಾರ್ಮಲಾಗಿ ಅದು ಇದೆಲ್ಲ ವ್ಲಾಗ್ ಮಾಡ್ತಾಯಿದ್ಲು. ಸೊ ಇವಾಗ ಸ್ವಲ್ಪ ರಾ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ, ಎಂಜಾಯ್ ಮಾಡ್ಕೊಂಬನ್ನಿ. ನೋಡಿ ನಮ್ಮ ಮಾಮ BJP ಫ್ಯಾನ್ ಆಗಿರೋದ್ರ BJP ಹಂಗೆ ಸಿಕ್ಕಾಪಟ್ಟೆ ತರಲೆಲ್ಲ ಮಾಡಿದ್ದಾರೆ ಮಾಮಗೆ ಕೂಡ ವ್ಲಾಗಲ್ಲಿ. ನೋಡಿ ಏನೇನು ಸರ್ಕಸ್ ಮಾಡಬೇಕು ನಮ್ಮ ಪಾಪು ಹತ್ರ ಅಂತೆಲ್ಲ. ಸೊ ಫುಲ್ಲು ಸೆಕೆ ಅಂತ ಇದ್ದಾನೆ, ಅದಕ್ಕೆ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ನಮ್ಮ ಪುಷ್ಪಕ್ಕ ಆಚೆ ಕರ್ಕೊಂಬಂದಿದ್ದಾರೆ ಒಂದು ಸ್ವಲ್ಪ ಗಾಳಿ ಆಡಲಿ ಅಂತ. ಆಮೇಲೆ ನನ್ನ ಮಗಗೆ ಊಟ ಮಾಡ್ಸೋಕ್ಕೆ ಮಾಡಿದ ಸರ್ಕಸ್ ನೀವು ನೋಡಿಬಿಡಿ. ಕಾರ್ ಹತ್ರ ಕರ್ಕೊಂಡೋದ್ರು, ನಾಯಿ ಹತ್ರ, ನನ್ನ ಬೈಕ್ ಮೇಲೆ ಎಲ್ಲ ಕಡೆ ಸುತ್ತಿಸಿ ಅವನಿಗೆ ತಿನ್ನಿಸಿರೋದಾಯಿತು. ನಾನು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೆ, ಇವರಿಬ್ಬರು ತಿನ್ನಿಸ್ತೀನಿ ಅಂತ ಹೇಳಿದ್ರಲ್ವ. ಸೊ ಆ ಥರ ನಾನು ಹೆಂಗೋ ಫೈನಲಾಗಿ ತಿನ್ನಿಸಿದ್ದಾರೆ. ಮತ್ತು ಅವನಿಗೆ ಚಿಕನ್ ಕೂಡ ಕೊಡ್ತಾಯಿದ್ದೀನಿ. ಸೊ ಅವತ್ತು ಸ್ವಲ್ಪ ಚಿಕನ್ ಕೂಡ ತಿಂದ, ಚಿಕನ್ ಗ್ರೇವಿ ರೈಸ್ ಈ ಥರ ಮಮ್ಮಿ ತಿನ್ನಿಸ್ತಾಯಿದ್ರು. ಸೊ ಅಮ್ಮಗೆ ಪಾಪ ಎತ್ಕೊಳ್ಳೋಕೆ ಅಷ್ಟೊಂದು ಈಸಿಯಾಗಿ ಆಗಲ್ಲ, ಆದ್ರೂ ಮೊಮ್ಮಗನ ಬಿಡಲ್ಲ. ನೋಡು ಸಣ್ಣಾಗಿದ್ದಾನೆ, ಅವ್ರಿಗೂ ಅದೇನು ಗೊತ್ತಿಲ್ಲ, ಏನಕ್ಕೆ ಹಿಂಗೆ ಮಾಡ್ತಾಯಿದ್ಯಾ ಮಗುನ ಅಂತ ನಾನು ಹೇಳ್ತಿದ್ದೀನಿ ಅವನಿಗೆ ತಿನ್ನಬೇಡ ಮಾಡಬೇಡ ಅಂತ. ಎಲ್ಲರೂ ಬ್ಲೇಮ್ ಮಾಡೋದು ನಮ್ಮನ್ನೇ ಅಲ್ವಾ ಲಾಸ್ಟಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ಈ ಥರ ಇತ್ತು ಫೈನಲಿ. ಏನೋ ಅದು ಇದು ಎಲ್ಲ ಸರ್ಕಸ್ ಮಾಡಿ ಅವನು ಇಳಿತಾ ಇರಲಿಲ್ಲ. ಮಮ್ಮಿ ಹತ್ರ ಎತ್ಕೋ ಆಚೆ ಕರ್ಕೊಂಡೋಗು, ಕಾರ್ ಹತ್ರ ಹೋಗೋಣ ಅದು ಇದು ಅಂತೆಲ್ಲ ಹೇಳ್ತಾ ಇದ್ವಿ.
ಹೇಳ್ತಾ ಇದ್ದ. ಸೊ ಅದಕ್ಕೆ ಆ ಮಮ್ಮಿ ಮಾಡಿಕೊಂಡು ಹೇಗೋ ಹಾಗೋ ಹೀಗೋ ಊಟ ಮಾಡಿಸಿದ್ರು. ಸೊ ಇಲ್ಲಿಂದ ಸ್ವಲ್ಪ ರಾ ವೀಡಿಯೋಸ್ ಕೂಡ ಹಾಕ್ತೀನಿ. ನಾವೇನೇನು ಮಾಡ್ತಾಯಿದ್ದೀವಿ ನೋಡಿ. ಮಾಮ ಫೋನಲ್ಲಿ ರೀಲ್ಸ್ ನೋಡ್ತಾಯಿದ್ರು, ನಾನು ಕೂಡ ಸ್ವಲ್ಪ ಅದು ಇದು ಕೆಲಸಗಳಿತ್ತು, ಬಾಡಿಗೆ ಕಲಿಸೋದಾಗಲಿ, ಮಮ್ಮಿಗೆ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ಸ್ ಅಂತೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮಾಡ್ತಾಯಿದ್ದೆ ಕೂತ್ಕೊಂಡು ಮಮ್ಮಿನ ಕೇಳಿಕೊಂಡು. ಇವರು ಮತ್ತು ಪುಷ್ಪಾಕ ಇಬ್ಬರು, ಮಮ್ಮಿನೂ ಮತ್ತು ಪುಷ್ಪಾಕ ಇಬ್ಬರೂ ಸರ್ಕಸ್ ಮಾಡ್ತಾಯಿದ್ರು ಪಾಪುಗೆ ತಿನ್ನಿಸೋಕ್ಕೆ. ಹರ್ಷಿತಾ ವೀಡಿಯೋ ಮಾಡ್ತಾಯಿದ್ರು. ಇಷ್ಟ ಆಗಿತ್ತು ಕತೆ. ಸೊ ಇಲ್ಲಿಂದ ಸ್ವಲ್ಪ ರಾ ವೀಡಿಯೋಸ್ ಹಾಕ್ತೀನಿ. ಹಾಗಾಗಿ ನಾನು ಒಂದು ಮಾತನ್ನ ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆನ ಯಶಸ್ವಿ ನಮ್ಮೆಲ್ಲ ಪಕ್ಷವನ್ನು ಬಗೆಹರಿಸಿದ್ದಾರೆ. ಸಣ್ಣ ಪುಟ್ಟ ಏನಿದೆ ಯಾವುದು ಕೂಡ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ಯಶಸ್ವಿ. ಈಶ್ವರಪ್ಪನವರ ಬಂಡಾಯವನ್ನು ಸಣ್ಣ ಪುಟ್ಟದವ್ರು ಬರೋದು, ಸಣ್ಣ ಪುಟ್ಟದವರಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪನವರು ನಿಜ ನಾಯಕರಿದ್ದಾರೆ. ಅದಕ್ಕೆ ನಾನು ದೊಡ್ಡ ಚಿಕ್ಕಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದೆ ಸವಾಲು ಈಶ್ವರಪ್ಪನ ಸವಾಲಿಗಿಂತ ನಮ್ಮ ಕಾರ್ಯಕರ್ತರ ಮುಂದೆ ರೂಮಲ್ಲಿ ಇತ್ತಲೆ ಮನೆಗೆ ಕಿಕ್ಕಿಲ್ಲ ಅವನೇ ಕಿತ್ತಾಕ್ತಾನೆ. ಬಾಟ್ಲಿ ಎತ್ಕೊಂಡು ಹಾಯ್ ಹಾಯ್ ಅನ್ನ ಬಾಟ್ಲಿ ಹಾಯ್ ಅಲ್ಲಿ 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 ಅಕ್ಕ ಹತ್ರ ಕೆಳಗಡೆ ಎಲ್ಲ ಇರುತ್ತೆ ನೋಡು ಪೂಜಾ ಬಗ್ಗೆ. ಅಲ್ಲೇ ನೋಡಿದ್ ನನ್ ಬೆಳಿಗ್ಗೆ ನಾನೇನ್ ಕೈ ಎತ್ಕೊಂಡೆ. ಅದೇ ಬಿಡು, ಅಲ್ಲೇ ಇರ್ಲಿ. ಅಲ್ಲಿ ಬೇರೆ ಇನ್ನೊಂದ್ ಜೊತೆ ಈಸ್ಕೊಳ್ರಿ. ಏನದು? ಬಾಟ್ಲಿ ಎತ್ಕೊಂಡ ಡೆಕ್ಕಿಂಗ್ ಏ ಅಕ್ಕ ಹೊಟ್ಟೆ ಸಿಕ್ಕಿಲ್ಲ ಅಕ್ಕ. ನಿಜ ಅದು ಡೈಜೆಷನ್ನೇ ಆಗಿಲ್ಲ. ಸೊ ನಾನು ಪಾಪುನ ತಯಾರು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಆಗಿದ್ದೀನಿ ಅತ್ತೆ ಮನೆಗೆ ಹೊರಡೋಕ್ಕೆ. ಅಂದರೆ ನಮ್ಮ ಮನೆಗೆ ಎಲ್ಲರೂ ಹೇಳ್ತಾರೆ ಅತ್ತೆ ಮನೆ ಗಂಡ ಮನೆ ಅಂತ ಅನ್ಬೇಡ, ನಮ್ಮ ಮನೆ ಅಂತ ಅನ್ನು ಅಂತ. ಬಟ್ ಸ್ಟಿಲ್ ಅದು ಹೆಣ್ಮಕ್ಳಿಗೆ ಆ ಪ್ರಾಬ್ಲಮ್ ಇರುತ್ತಲ್ವಾ, ಅತ್ತೆ ಮನೆ ಅಮ್ಮ ಮನೆ, ಅತ್ತೆ ಮನೆ ಅಮ್ಮ ಮನೆ, ಗಂಡ ಮನೆ ಅಮ್ಮ ಮನೆ ಅನ್ನೋದು. ಸೊ ಇಲ್ಲಿ ಪುಷ್ಪಾಕ ಬೈತಾಯಿದ್ರು ಏನು ತಿಂದಿರೇ ಹೋಗ್ತಾ ಇದೆಯಾ ಅಂತ. ಯಾಕೋ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಇತ್ತೀಚೆಗೆ. ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ತಿಂತಾಯಿಲ್ಲ, ಲಂಚ್ ತಿಂತಾಯಿಲ್ಲ, ಟೈಮೆಲ್ಲ ಸ್ಕಿಪ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಕೆಲಸ ಅದು ಇದು ಮಾಡಿಕೊಂಡು ಪಾಪು ನೋಡಿಕೊಂಡು ನನ್ನ ಬಗ್ಗೆ ನನ್ನ ಕಾನ್ಷಿಯಸ್ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ತೊಗೊತಾ ಇಲ್ಲ. ಸೊ ಅದನ್ನು ಚೇಂಜ್ ಮಾಡ್ಕೊಬೇಕು. ಅಪ್ಕಮಿಂಗ್ ವೀಡಿಯೋಗಳಲ್ಲಿ ಅದ್ರ ಬಗ್ಗೆನೂ ಅಪ್ಡೇಟ್ ಮಾಡ್ತೀನಿ ನಾನು ಯಾವ ಥರ ಚೇಂಜ್ ಮಾಡ್ಕೊತಾ ಇದ್ದೀನಿ ಅಂತ. ಫಸ್ಟು ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ತುಂಬ ರಿಯಲೈಸ್ ಆಗಿದೆ ಇವಾಗ. ಎಲ್ಲರನ್ನೂ ನೋಡಿ ಪಾಠ ಕಲ್ತಿದ್ದೀನಿ. ಆದರೂ ಒಂದೊಂದು ಸಲ ಯಾರಿಗಪ್ಪ ಬೇಕು ಈ ಜೀವನ ಅಂತ ಅನಿಸ್ಬಿಡುತ್ತೆ. ಆ ಥರ ಒಂದು ತಲೆನೋವು. ಹೋಗ್ಬೇಕಾದ್ರೆ ಅಂತೂ ಪಾಪು ಸಿಕ್ಕಾಪಟ್ಟೆ ಅಳ್ತಿದ್ದ. ಇವಾಗ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅಳ್ಕೊಂಡೆ ಮನೆಗೆ ಬಂದಿದ್ದಾಯಿತು ಅವನ್ನ ಕರ್ಕೊಂಡು. ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.